ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಡೇ 2 ವಿಡಿಯೋನ ನೆನ್ನೆ ಅಪ್ಲೋಡ್ ಮಾಡಿರಲಿಲ್ಲ ಬಿಕಾಸ್ ಸ್ವಲ್ಪ ಹುಷಾರಿರಲಿಲ್ಲ ನನಗೆ. ಸೊ ಏನು ಹುಷಾರಿರಲಿಲ್ಲ ಏನು ಎತ್ತ ಅಂತ ನಾನು ನಾಡಿನ ಬ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಸೊ ಡೇ 2 ಬಂದು ಸೊ ನಾನಂತೂ ಫುಲ್ಲು ಕಾಯ್ತಾ ಇದ್ದೆ, ಲೈಕ್ ನೆನ್ನೆ ಮಾಡಿದ್ದಂತಹ ಡಯಟ್ಗೆ ಯಾವ ರೀತಿಯಾಗಿ ರಿಸಲ್ಟ್ ಸಿಗ್ಬೋದು ಏನು ಎತ್ತ ಅಂತ. ಬಟ್ ನಿಜ ನಾನಂತೂ ಶಾಕ್ ಆಗಿಬಿಟ್ಟೆ, ಇಷ್ಟೊಂದು ರಿಸಲ್ಟಾ ಅಂತ. ಬರೀ 11 ಕೆ ಜಿ 75 11 ಕೆ ಜಿ ಲಾಸ್ ಅಂದರೆ 64 ಕೆ ಜಿ ಲಾಸ್ ಮಾಡ್ಕೊಂಡಿದ್ದೀನಿ ಬರೀ ಒಂದೇ ದಿನದಲ್ಲಿ. ಮೈ ಗಾಡ್ ಗೈಸ್, ಅದು ಒಂದೊಂದ್ಸಲ ಹಾಗೆ ತೋರಿಸುತ್ತೆ. ನಾನು ಶೆಲ್ನ ಮತ್ತೆ ತೆಗ್ದುಬಿಟ್ಟು ಮತ್ತೆ ಹಾಕಿದೆ ವಾಪಸ್ಸು. ಸೊ ಇವಾಗ ನೋಡ್ತಿರ್ಬೋದು ನನ್ನ ವೆಯ್ಟ್ ಬಂದು 74 ಕೆ ಜಿ 650 ಗ್ರಾಮ್ ಇದೆ. ಸೊ ಟೋಟಲಾಗಿ 550 ಗ್ರಾಮ್ ಒಂದೇ ದಿನದಲ್ಲಿ ಲಾಸ್ ಆಗಿದೆ. ಅದಾದಮೇಲೆ ಜೀರಿಗೆ ನೀರನ್ನ ತೊಗೋತಾ ಇದ್ದೀನಿ. ಸೊ ನಾನು ಫಸ್ಟು ಒಂದಿಷ್ಟು ಅಂದ್ಕೊಂಡಿರ್ತೀನಿ, ಒಂದಿಷ್ಟು ಇನ್ಫಾರ್ಮೇಷನ್ನ ನಾನು ಕೊಡಬೇಕು ವ್ಲಾಗಲ್ಲಿ, ಒಂದಿಷ್ಟು ವಿಚಾರನ ಶೇರ್ ಮಾಡ್ಕೋಬೇಕಂತ. ಒಂದು ಟಾಪಿಕ್ನ ತೊಗೋತೀನಿ, ಆ ಟಾಪಿಕ್ನ ಕಂಟಿನ್ಯೂ ಮಾಡ್ತೀನಿ. ಎಷ್ಟೋ ವಿಚಾರಗಳನ್ನ ಶೇರ್ ಮಾಡೋದು ಮರ್ತೇ ಹೋಗ್ಬಿಡ್ತೀನಿ. ಸೊ ಆಮೇಲೆ ವ್ಲಾಗೆಲ್ಲ ಎಡಿಟ್ ಮಾಡಾದ್ಮೇಲೆ ಅನ್ಕೋತೀನಿ ಈ ವಿಚಾರ ಹೇಳಬೇಕಿತ್ತು, ಆ ವಿಚಾರ ಹೇಳಬೇಕಿತ್ತು, ಅಯ್ಯೋ ಹೇಳಲೇ ಇಲ್ವಲ್ಲ ಅಂತ. ಸೊ ಇನ್ನು ಜೀರಿಗೆ ನೀರು ಬಂದು, ಸೊ ಇತ್ತೀಚೆಗೆ ನಾನು ಇನ್ಸ್ಟಾದಲ್ಲಿ ನೋಡಿದಾಗ ಒಬ್ಬರು ಹೇಳಿದರು, ಸೊ ಮಾಮೂಲಿಯಾಗಿ ಹಾಟ್ ವಾಟರ್ ಕುಡಿಯೋದ್ರಿಂದ ಯಾವುದೇ ರೀತಿಯಾದಂಥ ವೆಯ್ಟ್ ಲಾಸ್ ಆಗೋಲ್ಲ, ಅದ್ರ ಬದಲು ಜೀರಿಗೆ ನೀರು ತೊಗೊಂಡ್ರೆ ಇದು ಎಫಿಷಿಯೆಂಟಾಗಿರುತ್ತೆ ಅಂತ. ಸೊ ನನಗೆ ದಿನ ಜೀರಿಗೆ ನೀರು ತೊಗೊಳಕ್ಕಾಗಲ್ಲ ಬಿಕಾಸ್ ನನಗದು ಸ್ಮೆಲ್ಲು ಟೇಸ್ಟ್ ಅದೆಲ್ಲ ಅಷ್ಟು ಇಷ್ಟ ಆಗೋಲ್ಲ. ನಾನು ಆಲ್ಟರ್ನೇಟ್ ಡೇಸ್ ಆಗಿ ತೊಗೋಬೋದು ಅಷ್ಟೇ. ಸೊ ಇಫ್ ನಿಮ್ಗೆ ಅದು ಇಷ್ಟ ಇದ್ದರೆ ನೀವು ಬೇರೆ ರೀತಿಯಾದಂಥ ಡಿಟಾಕ್ಸ್ ವಾಟರ್ಗಳು ಅಥವಾ ದಿನಾಲೂ ಜೀರಿಗೆ ನೀರೇ ತೊಗೋಬೋದು. ನನಗೆ ಇಷ್ಟ ಆಗೋಲ್ಲ, ನನಗೆ ಮಾಮೂಲಿಯಾಗಿ ಪ್ಲೇನ್ ವಾಟರ್ಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದೇ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಅದೇ ಒಂದು ದಿನಕ್ಕೆ ಅಂದರೆ ಒಂದು ಡೇಗೆ ನಾವು ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂದರೆ ಅದೇ ಒಂದು ಕಿಕ್ ಸ್ಟಾರ್ಟ್ ಆಗಿರುತ್ತೆ. ಸೊ ಜೀರಿಗೆ ನೀರು ಕುಡ್ದೆ. ಅದಾದಮೇಲೆ ಇವತ್ತಿನ ಇದು ಟಿಫನ್ ಬಂದು ಫ್ರೈಡ್ ರೈಸ್ ಆಗಿತ್ತು. ಬಟ್ ನಾನು ಟಿಫನಿಗೆ ರೈಸ್ ಐಟಮ್ಸ್ನ ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಫ್ರೈಡ್ ರೈಸ್ ಬಿಟ್ಟು ಅದಕ್ಕೆ ಬೇರೆ ಏನು ರಿಪ್ಲೇಸ್ ಮಾಡಿದೆ ಅಂತ ಹೇಳ್ತೀನಿ. ಮಧ್ಯಾಹ್ನಕ್ಕೆ ಬಂದುಬಿಟ್ಟು ನಾನು ಫ್ರೈಡ್ ರೈಸ್ ತೊಗೊಂಡೆ. ಇನ್ನು ಲೈಕ್ ನಾನು ಯಾವಾಗ ಜಾಸ್ತಿ ತೊಗೊಂಡೋಗಿರ್ತೀನಿ ಅವಾಗ ಕಡಿಮೆ ಇಸ್ಕೋತಾರೆ, ಯಾವಾಗ ಕಡಿಮೆ ತೊಗೊಂಡೋಗಿರ್ತೀನಿ ಅವಾಗ ಜಾಸ್ತಿ ಇಸ್ಕೋತಾರೆ ನನ್ನ ಕ್ಲಾಸ್ಮೇಟ್ಸ್. ಯೂಶ್ವಲಿ ರೈಸ್ ಐಟಮ್ಸ್ ಕಡಿಮೆನೇ ಈಸ್ಕೊಳ್ಳೋದು, ಒಂದೊಂದು ಸಲ ಇಟ್ ಡಿಪೆಂಡ್ಸ್, ಹೇಳೋಕ್ಕಾಗಲ್ಲ ಯಾವಾಗ ಅಂತ. ಸೊ ಇಲ್ಲಿ ನಾನು ಟಿಫನ್ಗಂತ ಕ್ಯಾರೆಟ್ ಮತ್ತು ಸೌತೆಕಾಯಿನ ಸಣ್ಣದಾಗಿ ಹಚ್ಬಿಟ್ಟು ಕ್ಯಾರೆಟ್ನ ತುರಿದ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಪ್ಲೇನಾಗೆ ತೊಗೋಬೋದು, ಅಂದರೆ ಕ್ಯಾರೆಟ್ ಮತ್ತು ಸೌತೆಕಾಯಿನ ಹಚ್ಬಿಟ್ಟು ತಿನ್ಬೋದು ಕಟ್ ಮಾಡಿಬಿಟ್ಟು. ನಾನಿಲ್ಲಿ ಒಂದು ಪೂರ್ತಿ ಕುಕುಂಬರ್ನ ತೊಗೊಂಡಿದ್ದೀನಿ, ಹಾಗೆಯೇ ಒಂದು ಚಿಕ್ಕ ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ನನಗೆ ಟೈಮ್ ಇರಲಿಲ್ಲ ಆ್ಯಂಡ್ ಕ್ಯಾರೆಟ್ನ ಬೇಗ ತಿನ್ನೋಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಅದನ್ನು ಅಚೀವ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ನನಗೆ ಟೈಮ್ ಇಲ್ದಿದ್ದ ಕಾರಣ ನಾನು ತುರಿದ್ಬಿಟ್ಟು ಆ ರೀತಿಯಾಗಿ ಮಾಡ್ಕೊಂಡು ಒಂದು ಬೌಲ್ ಆಗೋಷ್ಟು ತಿಂದೆ. ಸೊ ಅದು ತುಂಬ ಹೊಟ್ಟೆ ಫಿಲ್ ಆಗುತ್ತೆ. ಆ್ಯಂಡ್ ಕ್ಯಾರೆಟ್ ಮತ್ತು ಸೌತೆಕಾಯಿ ಬಂದು 0 ಕ್ಯಾಲರೀಸ್ ಇರೋದು, ನಾವು ಎಷ್ಟು ತಿಂದರೂ ಕೂಡ ಅದು ಕ್ಯಾಲೋರೀಸ್ ಆ್ಯಡ್ ಆಗೋಲ್ಲ. ಸಾರಿ, ಕ್ಯಾರೆಟ್ 0 ಕ್ಯಾಲರಿನೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಸೌತೆಕಾಯಿ ಬಂದು 0 ಕ್ಯಾಲೋರೀಸ್ ನಮಗೆ. ಆ್ಯಂಡ್ ನಾನು ಈವ್ನಿಂಗಿಗಂತ ಹೆಸರುಬೇಳೆ ಮಾಡೋಣ ಅಂತ, ಅಂದರೆ ಕೋಸಂಬರಿ ಅಂತ ಹೇಳ್ತಾರಲ್ವ, ಅದನ್ನು ಮಾಡೋಣ ಅಂತ ಇಲ್ಲಿ ಹೆಸರುಬೇಳೆನ ನೆನೆಹಾಕಿದೆ. ನಾನೇನು ಅಂದ್ಕೊಂಡು ನೆನೆಹಾಕಿದೆ ಅಂದರೆ ನಾನು ಪೂರ್ತಿಯಾಗಿ ಡಿನ್ನರ್ಗೆ ಹೆಸರುಬೇಳೆನೇ ತೊಗೊಳ್ಳೋಣ ಅಂತ ನೆನೆಹಾಕಿದೆ. ಬಟ್ ಮಾರ್ನಿಂಗು ಅದೇ ತೊಗೊಂಡಿದ್ದೆ ಅಲ್ವಾ. ಸೊ ಇನ್ನು ಮತ್ತೆ ಈವ್ನಿಂಗು ಅದೇ ತೊಗೊಂಡ್ರೆ ಹೊಟ್ಟೆ ಕೇಳಬೇಕಲ್ವ, ರುಚಿಯಾಗಿ ಏನಾದ್ರು ಬೇಕು ಅಂತ ಅನಿಸುತ್ತೆ. ಇನ್ನು ಬೆಳಗ್ಗೆ ನಾನು ಏನು ತೊಗೊಂಡಿದ್ದೆ ಅದಕ್ಕೆ ಕಾಯಿ ಕೂಡ ಹಾಕ್ಕೋಬೋದು, ಬಟ್ ಕಾಯಿ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಅದೆಲ್ಲನೂ ಹೈ ಕ್ಯಾಲೋರೀಸ್ ಇರೋದು. ನಮ್ಮ ವೆಯ್ಟ್ ಲಾಸ್ ಜರ್ನಿ ನೆನ್ನೆ ಮಾಡಿದಂಥ ಡಯಟಲ್ಲಿ ಇಡ್ಲಿ ಜೊತೆಗೆ ಸಾಂಬಾರು ತೊಗೊಂಡಿದ್ರೆ ಇನ್ನಷ್ಟು ವೆಯ್ಟ್ ಲಾಸ್ ಆಗ್ತಿತ್ತು. ಹೌದು, ಇದು ಫ್ಯಾಕ್ಟ್. ಇಡ್ಲಿ ಜೊತೆಗೆ ನಾವು ಯಾವತ್ತೂ ಚಟ್ನಿ ತೊಗೋಬಾರ್ದು. ಅದು ಅಲ್ಲದೆ ನಾನು ತುಂಬ ದಿನ ಆದಮೇಲೆ ಚಟ್ನಿ ತಿಂದಿದ್ದಲ್ವ, ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಚಟ್ನಿನ ತಿಂದೆ. ಅದಕ್ಕೋಸ್ಕರ 550 ಗ್ರಾಮ್ ಏನು ಕಡಿಮೆ ಅಲ್ಲ, ಅದು ಕೂಡ ಜಾಸ್ತಿನೇ. ಬಟ್ ಸ್ಟಿಲ್ ಇನ್ನೂ ಆಗ್ತಿತ್ತು, ಅಕಸ್ಮಾತ್ ನಾವು ಇಡ್ಲಿಗೆ ಬೇರೆ ಏನಾದರೂ ಕಾಂಬಿನೇಷನ್ ಮಾಡ್ಕೊಂಡಿದ್ದಿದ್ರೆ.
5:14 ಆಗಿತ್ತು. ಆವಾಗಲೇ ನಾನು ಡಿನ್ನರ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಒಂದೊಂದು ಸಲ ಒಂದೊಂದು ಥರ ಅನಿಸ್ತಿತ್ತು, ಅಯ್ಯೋ ಡಿನ್ನರ್ಗೆ ಇದೆ ತಿನ್ಬಿಡೋಣ ಅನ್ನಿಸ್ತಿತ್ತು. ಇನ್ನೊಂದು ಸಲ ಇದು ಕಡಲೆ ಬೀಜದ ಬರುತ್ತಲ್ಲ, ಅಂದರೆ ಕಡಲೆ ಬೀಜದಲ್ಲಿ ಸೇಮ್ ತರಕಾರಿ ಎಲ್ಲ, ಅಂದರೆ ತರಕಾರಿ ಇನ್ ದ ಸೆನ್ಸ್ ಕುಕುಂಬರ್ ಆ ರೀತಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ನ್ಯಾಕ್ಸ್ ಥರ ಮಾಡ್ಕೊಳ್ಳೋದು, ಆ ಥರ ಮಾಡೋಣ ಅಂತ ಒಂದು ಸಲ ಅನ್ನಿಸ್ತಿತ್ತು. ಆ್ಯಂಡ್ ಅಟ್ ಲಾಸ್ಟ್ ಎಂಥದ್ದು ಬೇಡ, ಅವಲಕ್ಕಿ ಮಾಡೋಣ, ಸ್ವಲ್ಪ ಅದ್ರ ಜೊತೆಗೆ ಕೋಸಂಬರಿ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಬಟ್ಟೆ ಎತ್ಕೊಂಡು ಬರೋದಿತ್ತು. ಸೊ ಮೇಲುಗಡೆ ಬಂದು ಬಟ್ಟೆ ಎತ್ಕೊಂಡು ಬರೋಣ ಅಂತ ಬಂದೆ. ಆ್ಯಂಡ್ ವಾಕಿಂಗ್ ಬಂದು 5000 ಆಗಿತ್ತು. ಇನ್ನು ವಾಕಿಂಗ್ ನನಗೆ 10K ಮಾಡೋಕ್ಕಾಗಲ್ಲ, ಎಷ್ಟು ವಾಕಿಂಗ್ ಆಗುತ್ತೋ ಅಷ್ಟೇ. ಬಿಕಾಸ್ ಮೊದಲೆಲ್ಲ ಏನಂದರೆ 4 days ವ್ಲಾಗ್ ಏನೋ ಮಾಡಿದ್ನಲ್ಲ, ಡಯಟ್ ವ್ಲಾಗು, ಅದರಲ್ಲಿ ಮನೆಯಲ್ಲಿ ಏನು ಮಾಡ್ತಿದ್ರು, ಮನೆಯವ್ರಿಗೋಸ್ಕರ ಏನು ಮಾಡ್ತಿದ್ರು ಅದನ್ನು ನಾನು ತಿಂತಿದ್ದೆ. ಬಟ್ ಇವಾಗ ಆಗೋಲ್ಲ, ಬಿಕಾಸ್ ಡಿನ್ನರಲ್ಲೇ ನಂಗೆ ಪ್ರಾಬ್ಲಮ್ ಆಗ್ತಿರೋದ್ರಿಂದ ನಾನು ಡಿನ್ನರ್ನ ಸಪ್ರೇಟಾಗಿ ನನಗಂತಲೇ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಬೇಗ ಡಿನ್ನರ್ ಮಾಡಬೇಕಂದ್ರೆ ಅದಕ್ಕೆ ಬೇಗ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತಲ್ವ, ಅದಕ್ಕೋಸ್ಕರ ಮೊದಲಂದರೆ ಒಂದು 5 ಗಂಟೆಗೆ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಈಗ ನಾನು ಎಷ್ಟು ವಾಕಿಂಗ್ ಆಗುತ್ತೋ ಅಷ್ಟಾಗಲಿ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆ ಟೈಮಲ್ಲಿ ನಾನು ಡಿನ್ನರ್ ಪ್ರಿಪೇರ್ ಮಾಡ್ಕೋಬೇಕು. ಒಂದಲ್ಲ ಒಂದು ರೀತಿಯಾಗಿ ಇರುತ್ತೆ, ಎಲ್ಲನೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಒಂದು 5K ಆದರೂ ವಾಕಿಂಗ್ ಆಗುತ್ತೆ, ಅದಂತೂ ಡೌಟ್ ಇಲ್ಲ. ಸೊ ಅಷ್ಟಾದರೂ ಆಗುತ್ತಲ್ಲ, ಅದೊಂದು ಖುಷಿ ಅಷ್ಟೇ. ಆ್ಯಂಡ್ ಈ ರೀತಿಯಾಗಿತ್ತು ಅವಲಕ್ಕಿ ಮತ್ತು ಕೋಸಂಬರಿ ಬಂದು ನನ್ನ ಡಿನ್ನರ್ ಆಗಿತ್ತು. ಆ್ಯಂಡ್ ಅವಲಕ್ಕಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡೆ ಅಂತ ಅನ್ನಿಸ್ತು, ಬಿಕಾಸ್ ಒಬ್ಬಳೇ ಅಂತ ಮಾಡಿದ್ದಲ್ಲ, ಸೊ ಗೊತ್ತಾಗಲಿಲ್ಲ ಕ್ವಾಂಟಿಟಿ. ನಮ್ಮ ಅಕ್ಕಂಗೂ ಹೊಟ್ಟೆ ಹಶ್ವಾಗ್ತಿತ್ತಂತ ಅವಳು ಕೂಡ ಸ್ವಲ್ಪ ತಿಂದಳು. ಅದಾದಮೇಲೆ ಸೊ ಇವತ್ತು ನಮ್ಮಪ್ಪ ಗೋಬಿ ತೊಗೊಬಂದಿದ್ದರು. ಇನ್ನೂ ಊಟ ಮಾಡ್ತಿದ್ದೆ, ಆವಾಗಲೇ ಅವ್ರು ತೊಗೊಬಂದರು. ಸೊ ಅವಾಗ ಅನಿಸ್ತು ಅಯ್ಯೋ ಇದೇನಿದು ಅಂತ. ಬಟ್ ನಾನು ಆಲ್ರೆಡಿ ವ್ಲಾಗಲ್ಲಿ ಹೇಳಿದ್ದೀನಿ, ಗೋಬಿ ಅಥವಾ ಮಸಾಲೆ ತಂದರೆ ನಾನು ಅವೆರಡೂ ಕೂಡ ತಿಂತೀನಿ ಅಂತ. ಸೊ ಯೂಶ್ವಲಾಗಿ ಏನು ತಿಂತೀನಿ ಅದಕ್ಕಿಂತ ಕಡಿಮೆ ಆಗಿ ತಿಂದೆ. ಸೊ ಕಡಿಮೆ ಆಗಿ ತಿಂದಂಗೂ ಇರುತ್ತೆ, ಆ್ಯಂಡ್ ನಮಗೆ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ರೀತಿಯಾಗಿ ಕೂಡ ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ಅವಲಕ್ಕಿ ಬಗ್ಗೆ ಹೇಳೋದಾದರೆ ಅದು ಕೂಡ ವೆರಿ ವೆರಿ ಲೋ ಕ್ಯಾಲರೀಸ್ ಇದೆ. ಇದನ್ನು ನಾನು ಗೂಗಲಲ್ಲಿ ಚೆಕ್ ಮಾಡಿದ್ದು, ನನಗೂ ಸಹಿತ ಗೊತ್ತಿರಲಿಲ್ಲ. ಆ್ಯಸ್ ಕುಕುಂಬರ್. ಆ್ಯಂಡ್ ಅವಲಕ್ಕಿ ಮತ್ತು ರೈಸಿಗೆ ಕಂಪೇರ್ ಮಾಡಿದ್ರೆ ಹ್ಯೂಜ್ ಡಿಫ್ರೆನ್ಸ್ ಇದೆ. ಸೊ ಅವಲಕ್ಕಿ ಬೆಸ್ಟ್ ಡಿನ್ನರ್ಗೆ ನೀವು ಪ್ರಿಪೇರ್ ಮಾಡ್ಕೋಬೋದು, ನನ್ನ ಸಜೆಷನ್. ಆ್ಯಂಡ್ ಅದಾದಮೇಲೆ ಓದೋದಿತ್ತು. ಸೊ ಇವಾಗ ಒಂಥರ ರೊಟೀನ್ ಕ್ಲಿಯರಾಗಿ ಹೋಗ್ತಾ ಇದ್ದೆ. ಕೆಲವೊಂದು ಸಲ ಅಪ್ಸೆಟ್ ಆಗೋದು ಉಂಟು ಲೈಫಲ್ಲಿ. ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಅಪ್ಸೆಟ್ ಆಗಬಾರ್ದು, ಅಪ್ಡೇಟ್ ಆಗಬೇಕು. ಆ ಒಂದು ಕಾಲ, ಆ ಒಂದು ಪ್ರೆಸೆಂಟ್ಗೆ ಆ ರೀತಿಯಾಗಿ ಅನಿಸುತ್ತೆ ಆ ಕ್ಷಣಿಕ. ಆಮೇಲೆ ನಾನೇ ಸರಿ ಹೋಗ್ತೀನಿ. ಬಿಕಾಸ್ ನಾನು ತುಂಬ ಸೆನ್ಸಿಟಿವ್, ನನಗೆ ಚಿಕ್ಕ ಚಿಕ್ಕ ವಿಚಾರಗಳೂ ಒಂಥರ ಮನಸ್ಸಿಗೆ ತುಂಬ ಹರ್ಟ್ ಆಗುತ್ತೆ. ಆ್ಯಂಡ್ ಇವತ್ತು ಬಂದು ನಮ್ಮ ಅಕ್ಕಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಬಟ್ಟೆ ಜೋಡಿಸೋದಿತ್ತು, ಸಾಯಂಕಾಲ ಬಟ್ಟೆ ಎತ್ಕೊಂಬಂದಿದ್ನಲ್ಲ, ಸೊ ಓದಿದ್ದೆಲ್ಲವೂ ಆಯಿತು. ಇನ್ನು ಬಟ್ಟೆ ಜೋಡಿಸ್ಬೇಕಿತ್ತು. ಸೊ ಬಟ್ಟೆ ಜೋಡಿಸ್ಬಿಟ್ಟು ಇನ್ನೇನಿಲ್ಲ ಮಲ್ಕೊಳ್ಳೋದು. ಸೊ ಈಗ ವಾಕಿಂಗು 10K ನನಗೆ ಮಾಡೋಕ್ಕಾಗಲ್ಲ, ಬಿಕಾಸ್ ಆ ಟೈಮು ನಾನು ಡಿನ್ನರ್ ಪ್ರಿಪೇರ್ ಮಾಡ್ಕೊಳ್ಳೋದ್ರಲ್ಲಿ ಹೋಗುತ್ತೆ. ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟಾಗಲಿ, ಒಟ್ಟಿನಲ್ಲಿ ಒಂದು 5K ಅಂತೂ ಆಗುತ್ತಲ್ವ, ಅದೊಂದು ಖುಷಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೋಡೋಣ ನಾಳೆ ಯಾವ ರೀತಿಯಾಗಿ ರಿಸಲ್ಟ್ ಸಿಗುತ್ತೆ ಅಂತ. ನಾನು ಕೂಡ ಕಾಯ್ತಾ ಇದ್ದೀನಿ, ನೋಡೋಣ. ಆ್ಯಂಡ್ ಈ ವ್ಲಾಗ್ನ ಯಾರೆಲ್ಲ ಎಂಡಿಂಗ್ವರೆಗೂ ನೋಡಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ವಾಟರ್ ಬಗ್ಗೆ ಹೇಳೋದಾದರೆ ಎಷ್ಟು ಕುಡಿದ್ನೋ ಗೊತ್ತಿಲ್ಲ, ಬಿಕಾಸ್ ಇತ್ತೀಚೆಗೆ ಯಾರೂ ಬಾಟಲ್ಸೇ ತರಲ್ಲ, ಎಲ್ಲ ನನ್ನ ಬಾಟ್ಲಲ್ಲೇ ನೀರು ಕುಡಿತಾರೆ. ಸೊ ಖಾಲಿ ಆದಾಗ ನಾನು ಫಿಲ್ಟರಲ್ಲಿ ಇಟ್ಕೋತೀನಿ. ಆ ಕಾರಣದಿಂದ ಎಷ್ಟು ಕುಡಿತೀನಿ ಅನ್ನೋ ಲೆಕ್ಕ ಸಿಗ್ತಿಲ್ಲ ನನಗೆ. ಆದ್ದರಿಂದ ಒಟ್ಟಿನಲ್ಲಿ ಮನೆಗೆ ಬಂದಾಗಂತೂ ಕಾಲೇಜಿಂದ ಬಂದಮೇಲೆ 1 ಲೀಟರು, ಆಮೇಲೆ ಖಾಲಿ ಆದಾಗೆಲ್ಲ ನಾನು ಮನೆಗೆ ಬಂದಮೇಲೆ ಒಂದು 4 o'clock ನಾನು ಮಲ್ಕೊಳ್ಳೋದು. 10 o'clock ಅಷ್ಟರಲ್ಲಿ ನಾನು 2 ಲೀಟರ್ಸ್ ಆದ್ರೂ ಕುಡಿದಿರ್ತೀನಿ. ಬಿಕಾಸ್ ನನಗಷ್ಟು ನೀರು ಕುಡಿಬೇಕಂತ ಅನಿಸುತ್ತೆ. ನಾನು ನೀರನ್ನ ತುಂಬ ಜಾಸ್ತಿ ಕುಡಿತೀನಿ ಅದಕ್ಕೋಸ್ಕರ. ಸೊ ನೀರಿಂದು ಇದಾಯಿತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ. Until and unless, take care. Bye bye. Thank you.